ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳು ಸರ್. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ರಾನಿ ನಾವು ಏನಂತೀವಿ, ಸಿನಿಮಾ ಅಂದರೆ ಒಂದು ಫ್ಯಾಮಿಲಿ ಅಂತೀವಿ. ಫ್ಯಾಮಿಲಿಲಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹಿಂಗೆಲ್ಲ ಇರ್ತಾರೆ. ಹಂಗೆ ಸಿನಿಮಾದಲ್ಲೂ ಕೂಡ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರಂದರೆ ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಆಮೇಲೆ ಸೆಟ್ ವರ್ಕ್ ಆಗಿರ್ಬೋದು, ಲಿರಿಕ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಹಿಂಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಸೇರಿದ್ರೆ ಖಂಡಿತವಾಗ್ಲೂ ಒಂದು ಸುಂದರವಾದ ಫ್ಯಾಮಿಲಿ. ಆ ಸುಂದರವಾದ ಫ್ಯಾಮಿಲಿ ಯಾವಾಗ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಈ ತರ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ, ಅದು ಸಿನಿಮಾದಲ್ಲಿ ಕಂಡಾಗ, ನಾನು ಸಿನಿಮಾ ನೋಡೋದ್ರಿಂದ ರಾಜರೋಷವಾಗಿ ಹೇಳ್ತೀನಿ, ನಮ್ದೊಂದು ಸುಂದರ ಫ್ಯಾಮಿಲಿ ರಾನಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ನಾನು ಕಲಾವಿದ ಆಗಕ್ಕೆ ಏನ್ ಬರ್ತೀನಿ, ನನ್ನ ರಿಯಲ್ ಲೈಫಿಗೆ ಒಂಚೂರು ಹತ್ರ ಇರ್ಬೋದೇನೋ. ಕಲಾವಿದ ಆಗಕ್ಕೆ ಬಂದು ಏನೇನು ಹಾಕ್ತೀನಿ ಅದೇ ಕತೆ. ಅಲ್ಲಿ ಕಿರಣ್ ರಾಜ್ ನಮ್ಗೆ ಸಿಗ್ತಾರೆ. ನಾವು ಅವ್ರ ಫ್ರೆಂಡ್ ರೋಲ್ ಮಾಡಿದೀವಿ. ಮೊದಲನೇ ಸಲ ಅವ್ರ ಜೊತೆಗೆ ಆಕ್ಟ್ ಮಾಡಿರೋದು. ಅದು ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಅವ್ರು ಎಷ್ಟು ಫೇಮಸ್ ಅಂತಂದ್ರೆ ನಮಗೆ ಶೂಟಿಂಗ್ ಹೋದಾಗಲೇ ಗೊತ್ತಾಗ್ತಿದ್ದು. ಹೆಣ್ಮಕ್ಳೆಲ್ಲ ಆಕ್ಚುಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಫ್ಯಾಮಿಲಿ ಫ್ಯಾನ್ಸ್ ಅವರಿಗೆ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಬರೋದು. ಆದ್ರೆ ನಮ್ಮ ಹತ್ರ ಆತರ ಯಾವತ್ತೂ ನಡ್ಕೊಂಡಿಲ್ಲ. ಒಬ್ಬ ಫ್ರೆಂಡ್ ಆಗಿ ಸ್ಕ್ರೀನ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀವಿ, ಅದಕ್ಕೆ ಕಾರಣ ವೈಯಕ್ತಿಕವಾಗಿ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ನಮ್ದು 2 ಶೇಡ್ ಇದೆ. ನೀವೆಲ್ಲ ಹೇಳ್ತಿರ್ಬೋದು, ಧರ್ಮಣ್ಣ ಭಯಂಕರ ಕಾಮಿಡಿ ಅಂತ. ಮೊದಲನೇ ಸಲ ಸೀರಿಯಸ್ ಆಗು ಮಾಡಿದೀನಿ, ರೌಡಿಸಮ್ ಮಾಡಿದೀನಿ. ಹಾಸ್ಯ ಮಾಡ್ತಿಲ್ಲ, ಕಾಮಿಡಿನ ಮಾಡ್ತೀನಿ ಅನ್ಸುತ್ತೆ. ಇರ್ಲಿ, ದಯವಿಟ್ಟು 30ನೇ ತಾರೀಕು ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಆಲ್ರೆಡಿ ನಾವು ಒಂದು ತಿಂಗಳಾಯ್ತು ಅನ್ಸುತ್ತೆ ಸರ್. ನಮಗೆ ಮೊದಲು ಸರ್ ಮೋಸ್ಟ್ಲಿ ಮಚ್ಚಿಡಿತೀನಿ ಸರ್. ನಮಗೆ ಇಂಡಸ್ಟ್ರಿಗೆ ಮೊಚ್ಚು ಒಂದ್ ಸ್ವಲ್ಪ ಬೇಗ ಆಗಿ ಬರುತ್ತೆ. ಗನ್ನಿಗಿನ್ನ ಇಂಡಸ್ಟ್ರಿಗೆ ಲಾಂಗೇ ಬೇಗ ಆಗಿ ಬರುತ್ತೆ. ಹಂಗೆ ಲಾಂಗ್ ಹಿಡ್ದಿದ್ದೀನಿ ಸರ್. ತುಂಬಾ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅಂದ್ರೆ ಇಂಥ ಒಂದು ಮಾಸು ಮತ್ತೆ ಲವ್ ಸಿನಿಮಾದಲ್ಲಿ ಇಂಥ ಒಂದು ದೊಡ್ಡ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿಲ್ಲ. ಯಾಕೆಂದ್ರೆ ಇಡೀ ಸಿನಿಮಾ ನಾನು ಈ ಸಿನಿಮಾದಲ್ಲಿ ಇದ್ದೀನಿ. ಅದಕ್ಕೆ ಡೈರೆಕ್ಟರ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ 2 ಶೇಡ್ ಬೇರೆ ಕೊಟ್ಟಿದ್ದಾರೆ. ಅವ್ರು ಮೊದಲನೇ ಸಲ ಕತೆ ಹೇಳಿದಾಗ ನಂಗೆ ಆಶ್ಚರ್ಯ ಆಗಿದೆ. ಏನಂತಂದ್ರೆ ಇಂಥ ಸಿನಿಮಾನ ಇಷ್ಟು ಕ್ಯಾನ್ವಾಸ್ ನ ಹೆಂಗ್ ಮಾಡ್ತಾರೆ ಅಂತಿತ್ತು. ಅದರಲ್ಲೂ ಒಂದು ಫೈಟ್, ಜಿಮ್ ಫೈಟ್ ಮಾತ್ರ ನಾನು ಅವ್ರು ಹೇಳಿದ್ದು ಕಲ್ಪನೆ ಹೆಂಗಿತ್ತು ಅಂದ್ರೆ ನನಗೆ ಈಗಲೂ ಅದೇ ಅನ್ಸುತ್ತೆ. ನಾನು ಹೋದಾಗೆಲ್ಲ ಹೇಳ್ತೀನಿ, ಸರ್ ಅದೊಂದು ಫೈಟ್ ಅವಾಗ ಒಂಚೂರು ತೋರಿಸ್ಬಿಡಿ ಅಂತ. ಆ ಫೈಟ್ ಮಾತ್ರ ನಂಗೆ ಎಕ್ಸ್ಟ್ರಾಡಿನರಿ ಇಷ್ಟ. ಅಷ್ಟೇ ಚೆನ್ನಾಗಿ ಕೂಡ ಶೂಟ್ ಮಾಡಿದ್ದಾರೆ ವಿನೋದ್ ಸರ್. ತುಂಬಾ ಖುಷಿ ಆಗುತ್ತೆ. ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ನನಗೆ ಹೇಳಿದ್ರು ಅವರು 13,000 ಅಡಿಯಿಂದ ಅಂತ. ನಾನು ಹೇಳಿದೆ, ಸರ್ 50 ಅಡಿಯಿಂದ ಕೆಳಗೆ ನೋಡಿದ್ರೆ ನಂಗೆ ಆಗಲ್ಲ ಸರ್, ಕೈ ಕಲ್ಲು ನಡುಗುತ್ತೆ ಅಂತ ಹೇಳಿ. ಅವರಿಗೆ ತುಂಬಾ ಅದ್ಭುತವಾಗಿ ಅವ್ರವ್ರ ಪಾತ್ರನ ಎಲ್ಲಾ ಕಲಾವಿದರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ತರ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರ್ಸ್ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಸೆಟ್ ವರ್ಕ್ ಎಲ್ಲ ಅದ್ಭುತವಾಗಿದೆ. ಈಗ ಈ ಅದ್ಭುತನ ಜನರಿಗೆ ತಲುಪಿಸೋದು ಈಗ ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾನಿ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲ ಕನ್ನಡಿಗರಲ್ಲೂ ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಸುಮಾರು ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಿದ್ದಾರೆ. ಸ್ವಲ್ಪ ನನಗೆ ಕಡಿಮೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಇವತ್ತು ಯಾಕೆ ನಾವು ಇದನ್ನ ಅನೌನ್ಸ್ ಸ್ವಲ್ಪ ಬೇಗನೆ ನಾವು ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದು 2 ಕಾರಣ. ಒಂದು, ಇವಾಗ ಜನಗಳಿಗೆ ಡೇಟನ್ನ ಮನಸ್ಸಲ್ಲಿ ಹಾಕೋದು ತುಂಬಾ ಕಷ್ಟ, ಉಳಿಸೋದು, ಆ ಡೇಟ್ ರಿಜಿಸ್ಟರ್ ಆಗೋದು. ಸೊ ಪ್ರಮೋಷನ್ ನಾವು ಇಲ್ಲಿಂದನೇ ಶುರು ಮಾಡ್ಕೊಳ್ಳೋಣ ಅಂತ. ಅದು 2ನೇ ಕಾರಣ ಏನಂದ್ರೆ, ನಮ್ಮ ಸಿನಿಮಾದ ಹೀರೋ ಕಿರಣ್ ರಾಜ್ ಅವರ ಬರ್ತ್ಡೇ ಇರೋದ್ರಿಂದ. ಸೊ ಹ್ಯಾಪಿ ಬರ್ತ್ಡೇ ಗೆಳೆಯ. ಇದು ತುಂಬಾ ಸ್ಪೆಷಲ್ ಬರ್ತ್ಡೇ ಆಗಿರುತ್ತೆ ನಿಮ್ಗೆ. ಈ ಸಿನಿಮಾದಿಂದ ಅನ್ನೋ ನಂಬಿಕೆ ನನಗಿದೆ. ಸೊ ರಾನಿ ಸಿನಿಮಾ ನಿಮ್ಗೆ ನಾನು ಈ ಹಿಂದೆ ಒಂದು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೆ, ಮೇಲ್ನೋಟಕ್ಕೆ ಇದೊಂದು ಆಕ್ಷನ್ ಸಿನಿಮಾ ಆದರೂ ಕೂಡ ಇದು ಫ್ಯಾಮಿಲಿ ಆಕ್ಷನ್ ಸಿನಿಮಾ. ಇದರಲ್ಲಿ ಫ್ಯಾಮಿಲಿ ಇಮೋಷನ್ಸ್ಗಳು ತುಂಬಾ ಇದೆ. ನಮ್ಮ ಕಿರಣ್ ರಾಜ್ ಅವರ ಫ್ಯಾನ್ಸ್, ಅವ್ರ ಫಾಲೋವರ್ಸ್ ಏನಿದ್ದಾರೆ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಫ್ಯಾಮಿಲಿ ಎಲಿಮೆಂಟ್ಸ್ಗಳನ್ನ ತುಂಬಾ ಆ ಕಥೆಯಲ್ಲಿ ಬ್ಲೆಂಡ್ ಮಾಡಿದ್ದೀನಿ. ಸಿನಿಮಾದಲ್ಲಿ ಒಂದು 6 ಫೈಟ್ ಇದೆ. 6 ಫೈಟ್ ಅಲ್ಲಿ 6 ಫೈಟ್ ನ ವಿನೋದ್ ಮಾಸ್ಟ್ರು ಮಾಡಿದ್ದಾರೆ. 4 ಹಾಡು ಮತ್ತು 2 ಬಿಟ್ ಸಾಂಗ್ ಇದೆ. ಮಣಿಕಾಂತ್ ಕದ್ರಿ ಅವರು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ನ. ಸೊ ಈ ಜರ್ನಿಯಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ಗಳು ಅಥವಾ ಆರ್ಟಿಸ್ಟ್ಗಳು ಎಲ್ಲೂ ನಮಗೆ ಕಷ್ಟ ಅನಿಸ್ಲಿಲ್ಲ. ಯಾಕಂದ್ರೆ ಅವಾಗಲೇ ಹೇಳಿದ್ರಲ್ಲ, ಸೊ ಇವ್ರನ್ನೆಲ್ಲರನ್ನೂ ಒಂದ್ ಕಡೆ ಕೂರಿಸಿ ಕಂಪ್ಲೀಟ್ ಕಥೆನ ಅವರಿಗೆ ನರೇಟ್ ಮಾಡಿದ್ದೆ, ಟೆಕ್ನಿಷಿಯನ್ಗಳಿಗೆ, ಆರ್ಟಿಸ್ಟ್ಗಳಿಗೆ.
ಸೊ ಮೊದಲನೇ ಅಲ್ಲಿಂದ ನನಗೆ ಈಸಿ ಆಯ್ತು, ಸೆಟ್ ಅಲ್ಲಿ ಅವರಿಗೆ ಕನ್ವೆ ಮಾಡೋದು ಈಸಿ ಆಯ್ತು. ಒಂದು DOP ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು. ಸೊ ಎಲ್ಲರೂ ಇಷ್ಟು ಈಸಿಯಾಗಿ ಎಲ್ಲರೂ ಮಾಡ್ತಾ ಇದಾರಲ್ಲ ಕೆಲಸ ಅಂತ ಅನಿಸ್ತು. ಅದು ಆ ಕಥೆನ ಮತ್ತೆ ಆ ಇಡೀ ಪ್ರಾಜೆಕ್ಟ್ ನ ನಮ್ ಹೇಗೆ ಟ್ರಾವೆಲ್ ಆಗುತ್ತೆ, ಏನ್ ಮಾಡ್ತೀವಿ ಅನ್ನೋದನ್ನ ಅವ್ರ ತಲೆಗೆ ಫಸ್ಟ್ ಹಾಕಿದ್ವಿ. ಯಾಕಂದ್ರೆ ಒಬ್ಬೊಬ್ರು 4 ಸಿನಿಮಾ ಮಾಡ್ತಿರ್ತಾರೆ, ನಾವು ಸೆಟ್ ಅಲ್ಲಿ ಬಂದು ಸೀನ್ ಹೇಳ್ತೀವಿ, DOP ಕಥೆನೇ ಗೊತ್ತಿರಲ್ಲ, ಸಾಂಗ್ ಶೂಟ್ ಹಿಂದಿನ ದಿನ I don't know where to blame the Bangalore traffic. ಇವತ್ತು ಅಷ್ಟು ಇರ್ಲಿಲ್ಲ ಆಕ್ಚುಲಿ. ನಮ್ಮ ಅಸಿಸ್ಟೆಂಟ್ ಬಂದು ಮ್ಯಾಪ್ ಏನೋ ಹೇಳ್ಬಿಟ್ಟು ಎಲ್ಲೋ ಫ್ಲೈಓವರ್ ಮೇಲೆ ತಗೊಂಡು ಹೋದ, ಹಾಗಾಗಿ ಸೋ ಸಾರಿ. ಅಂಡ್ ಎಸ್, ಕಮಿಂಗ್ ಟು ರಾನಿ, ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಏನಂದ್ರೆ ರಾನಿಯಲ್ಲಿ ಒನ್ ಆಫ್ ದ ಪಾರ್ಟ್ ಇರೋಕೆ ಒಂದು ಟೆಕ್ನಿಷಿಯನ್. ಅಂಡ್ ಐ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಅವರ್ ಡೈರೆಕ್ಟರ್ ಗುರುತೇಜ್ ಶೆಟ್ಟಿ, ಕನಸುಗಾರ. ಹಾಗಾಗಿ ನಮ್ಮ ಮತ್ತೆ ದ ಪ್ರೊಡ್ಯೂಸರ್ಸ್, ದ ಬೆನ್ನೆಲುಬು ಉಮೇಶ್ ಅಂಡ್ ನಮ್ಮ ಇವರು ಬೋತ್ ಚಂದ್ರಕಾಂತ್ ಸರ್, ನೀವು ನಿಜವಾಗ್ಲೂ ಇದಕ್ಕೆ ಪಿಲ್ಲರ್ ಆಗಿ ನಿಂತಿದ್ದೀರಾ. ಅಂಡ್ ಮೈ ಲವ್ಲಿ ಡಿಯರ್ ಡಾರ್ಲಿಂಗ್ ಕಿರಣ್, ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಚಿತ್ರ ನೋಡಿದ್ದೀನಿ. ಹಾಗಾಗಿ ಐ ಆಮ್ ಶ್ಯೂರ್ ದಟ್ ಒನ್ ಆಫ್ ದ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಹಿಯರ್ ಟುಡೇ ಇನ್ ದ ನೇಮ್ ಆಫ್ ಕಿರಣ್ ರಾಜ್. 2ನೇ ಸಿನಿಮಾ, ಇನ್ನೂ ನಿಮ್ ಸಿನಿಮಾಗೆ ವರ್ಕ್ ಮಾಡುವಂತ ಅವಕಾಶ ಕೊಡಿ. ಡೈರೆಕ್ಷನ್ ಅಲ್ಲಾಗ್ಲಿ ಅಥವಾ ಎಲ್ಲರ ಕನಸುಗಳು, ಅಂದ್ರೆ ಸಿನಿಮಾ ಸಕ್ಸಸ್ ಬೇಕು ಅನ್ನೋಂತ ಒಂದು ಫ್ರಸ್ಟ್ರೇಷನ್ ಎಲ್ಲ ಒಬ್ಬ ಕ್ರಿಯೇಟರ್ಗೂ ಒಬ್ಬ ಟೆಕ್ನಿಷಿಯನ್ಗೂ ಇರುತ್ತೆ. ಆ ತರದ ಒಂದು ಎಬಿಲಿಟಿ ಇರುವಂತ ಟೆಕ್ನಿಷಿಯನ್ಸ್ ಎಲ್ಲರೂ, ನಮ್ಮ ಕ್ಯಾಮರಾಮನ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಅಂಡ್ ಹೋಲ್ ಕ್ರೂ, ಈ ಒಂದು ಡ್ಯಾನ್ಸ್ ಮಾಸ್ಟರ್, ಎಲ್ಲರೂ ಇದಕ್ಕೆ ನಮ್ಮ 100% ಅಲ್ಲ, ಮೋರ್ ದನ್ ದ್ಯಾಟ್ ನಾವೆಲ್ಲ ಹಾಕಿದೀವಿ. ಇದಕ್ಕೆ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಅಂಡ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ಸ್ ಫಾರ್ ನಾಟ್ ಕಾಂಪ್ರಮೈಸಿಂಗ್ ಆರ್ ಲೆಟಿಂಗ್ ಅಸ್ ಕಾಂಪ್ರಮೈಸ್. ಮ್ಯೂಸಿಕ್ ಬಜೆಟ್ ಆಗಲಿ, ಸಿನಿಮಾದ ಮೇಕಿಂಗ್ ಆಗಲಿ, ಯಾವುದೇ ವಿಷಯಗಳಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿವೆ. ಅಂಡ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಧನು ಸರ್ ಜೊತೆನೂ ತುಂಬಾನೇ, ಅಂದ್ರೆ ಫಸ್ಟ್ ಇಂದಾನೇ ಹಿಡಿದು ಈ ತರ ಮಾಡ್ಬೇಕು ಅಂತ ಈ ಒಂದು ಮೂವ್ಮೆಂಟ್ಸ್, ಕೊರಿಯೋಗ್ರಫಿ ಎಲ್ಲಾನು ಸೇರಿ ನಾವು ವರ್ಕ್ ಮಾಡಿದೀವಿ. ಹಾಗಾಗಿ ವೆರಿ ಹ್ಯಾಪಿ ಸರ್, ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೊಡ್ತೀನಿ ಅಂದ್ರೂ ನಮ್ಮ ಗಿರೀಶ್ ಅವರು ಕೊಡೋದೇ ಇಲ್ಲ ಯಾವುದಕ್ಕೂ. ಹಾಗಾಗಿ ಅದೊಂದು ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ನಾನು, ನೋ ಪ್ರಾಬ್ಲಮ್. ಹಾಗೆ ಬೇರೆ ದ ಹೀರೋಯಿನ್ಸ್ ಆರ್ ಲವ್ಲಿ, ಬ್ಯೂಟಿಫುಲ್ ಲುಕಿಂಗ್ ಹೀರೋಯಿನ್ಸ್. ನನಗೆ ಕಡೆವರೆಗೂ ಡೈರೆಕ್ಟರ್ ಅದು ಇನ್ಸ್ಪಿರೇಷನ್ಗೂ ತೋರಿಸಲಿಲ್ಲ ಹೀರೋಯಿನ್ಸ್ಗಳನ್ನ. ಆಮೇಲೆ ನಾನೇ ನೋಡ್ಕೊಂಡು ನೀವೇನ ಹೀರೋಯಿನ್ ಅಂತ ಮಾತಾಡೋದು, ಅದ್ರ ಬಗ್ಗೆ ನಿಮ್ಮ ಮೇಲೆ ಕೋಪ ಇದೆ. ಅಂಡ್ ಎನಿವೇಸ್, ಟುಡೇ ದ ಹಿಟ್ ಕಾಂಬೋ ಕುನಾಲ್ ಗಾಂಜಾವಾಲ ಹಾಗೂ ಹಂಸಿಕಾ ಅಯ್ಯರ್ ಪೃಥ್ವಿಯಲ್ಲಿ ನಿನಗೆಂದೇ ವಿಶೇಷ ಅಂತ ಹಾಡಿದ್ರು. ಅದನ್ನ ಇವತ್ತು ಅಗೇನ್ ದೇ ಹ್ಯಾವ್ ಕಮ್ ಬ್ಯಾಕ್. ಐ ಆಮ್ ಶ್ಯೂರ್ ದಟ್ ದೇ ವಿಲ್ ಬಿ ಬ್ಯಾಂಗ್ ವಿತ್ ಸಾಂಗ್. ತುಂಬಾ ರೊಮ್ಯಾಂಟಿಕ್ ಆಗಿ ಮೂಡಿದೆ. ಅಂಡ್ ಕಿರಣ್, ನಿಮ್ಮನ್ನಂತೂ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಂಡ್ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಟುಡೇ, ಬಟ್ ಐ ಆಮ್ ಶ್ಯೂರ್ ದಟ್ ನಮ್ಮ ರಾನಿ ಫಿಲ್ಮ್ ಡೆಫಿನೆಟ್ಲಿ ಒಂದು ಫೀಲ್, ಒಂದು ಮಾಸ್ ಎಂಟರ್ಟೈನರ್ ಅಂಡ್ ಆ ಒಂದು ಫೀಲ್ ಅನ್ನು ಎಲ್ಲರಿಗೂ ಕೊಡುತ್ತೆ. ಅಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಕಷ್ಟ ಏನ್ ಪಟ್ಟಿದೀವಿ ಇದಕ್ಕೆ, ಅದೆಲ್ಲ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಅಂಡ್ ಮಾಧ್ಯಮ ಮಿತ್ರರು, ಅಗೇನ್ ಯುವರ್ ಸಪೋರ್ಟ್ ಈಸ್ ಮಚ್ ನೀಡೆಡ್. ಕನ್ನಡ ಸಿನಿಮಾ ಇನ್ನು ಬೆಳೀಬೇಕು, ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬರಬೇಕು. ಹಾಗಿದ್ರೇನೆ ನಮ್ಗೆ ಒಂದು ಇನ್ನೂ ನೆಕ್ಸ್ಟ್ ಸಿನಿಮಾ ಮಾಡಕ್ಕೆ, ನಮ್ಮ ಪ್ರೊಡ್ಯೂಸರ್ಸ್ಗಳು ಉಳಿಬೇಕು, ಇನ್ನೂ ತುಂಬಾ ಸಿನಿಮಾಗಳನ್ನು ಮಾಡ್ಬೇಕು ನೀವು. ಹಾಗಾಗಿ ರಿಕ್ವೆಸ್ಟ್, ಅಂಡ್ ಐ ರಿಕ್ವೆಸ್ಟ್ ಆಲ್, ಕರ್ನಾಟಕದಾದ್ಯಂತ ಎಲ್ಲರೂ ಬಂದು ರಾನಿ ಸಿನಿಮಾ ಆಗಸ್ಟ್ 30th ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಚಂದ್ರಕಾಂತ್ ಪೂಜಾರಿ. ನಿಮ್ಮ ಬ್ಯುಸಿ ಶೆಡ್ಯೂಲು, ಮಣಿಕಾಂತ್ ಸರ್ ಹೇಳಿದಾಗೆ ಬ್ಯಾಂಗ್ಳೂರ್ ಟ್ರಾಫಿಕ್, ಅದ್ರ ಮಧ್ಯದಲ್ಲಿ ಇವಾಗ ಮಳೆಗಾಲ ಬೇರೆ, ಮನೆಯಿಂದ ಹೊರಗೆ ಬರೋದೇನೆ ಕಷ್ಟ. ಆದ್ರೂ ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಾ, ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲೇದಾಗಿ ಕಿರಣ್ ರಾಜ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಎತ್ತರಕ್ಕೆ ನೀವು ಬೆಳಿಬೇಕಂತೇಳಿ ದೇವರಲ್ಲಿ ಆಶಿಸ್ತೀನಿ. ಕಿರಣ್ ರಾಜ್ ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಕಿರಣ್ ರಾಜ್ ಅವರು ನಮ್ಮ ಸಿನಿಮಾದಲ್ಲಿ ಆಕ್ಟರ್ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ, ಅದರಿಂದ ಜಾಸ್ತಿ ನಮ್ಮ ಟೀಮ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀವು ನೋಡಿರಬಹುದು, ದುಬೈಯಲ್ಲಿ 13,000 ಅಡಿ ಎತ್ತರದಿಂದ ಸ್ಕೈ ಡೈವ್ ಮಾಡಿ ಟೈಟಲ್ ಲಾಂಚ್ ಮಾಡಿದ್ದಾರೆ. ಇಂಡಿಯಾದಲ್ಲೇ ಫಸ್ಟ್ ಒಬ್ಬ ಆಕ್ಟರ್ ಈ ತರ ಒಂದು ಸಾಹಸಕ್ಕೆ ಕೈ ಹಾಕಿದ್ದು. ಅದೇ ರೀತಿಯಲ್ಲಿ ನಮ್ಮ ಫಸ್ಟ್ ಸಾಂಗ್ ತುಂಗನಾಥ್ ಟೆಂಪಲ್, ಏಷ್ಯಾದಲ್ಲೇ ಅತಿ ಎತ್ತರವಾದ
ಶಿವ ಟೆಂಪಲ್ ಅದು, ಅಲ್ಲಿಗೆ ಹೋಗಿ ಅವರು ಸಾಂಗ್ನ ಲಾಂಚ್ ಮಾಡಿದ್ದಾರೆ. ಹೇಳಲಿಕ್ಕೆ ತುಂಬಾ ಸುಲಭ, ಆದರೆ ಅದ್ರ ಮೇಲೆ ಹತ್ಲಿಕ್ಕಿದೆಯಲ್ಲ, ಎಷ್ಟೋ ಕಿಲೋಮೀಟರ್ ಸ್ನೋ ಅಲ್ಲಿ ನಡ್ಕೊಂಡು ಹೋಗ್ಬೇಕು, ತುಂಬಾ ಚಳಿ. ಆದ್ರೂ ನಮ್ಮ ಕಿರಣ್ ರಾಜ್ ಅವರು ನಮ್ಮ ಸಿನಿಮಾ ಪ್ರೀತಿಗೆ ಅದನ್ನೆಲ್ಲ ಮಾಡಿದ್ದಾರೆ. ನಿಮ್ಮ ಪ್ರೀತಿಗೆ ನಾನು ತುಂಬಾ ಚಿರಋಣಿ. ನಮ್ಮ ಡೈರೆಕ್ಟರ್ ಸರ್ ಗುರುತೇಜ್ ಸರ್, ಕ್ಯಾಪ್ಟನ್ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಮೊದಲಿಂದನೂ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ. ತುಂಬಾ ಸ್ಟ್ರಿಕ್ಟ್ ಕೆಲಸದಲ್ಲಿ, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಗುರು ಸರ್. ಸ್ಕ್ರಿಪ್ಟ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಅವ್ರು ಹೇಗೆ ಅನ್ಕೊಂಡಿದ್ರು ಹಾಗೆ ಮಾಡಿದ್ದಾರೆ. ಅದ್ರ ತಕ್ಕಾಗೆ ನಮ್ಮಿಂದ ಏನ್ ಸಹಾಯ ಆಗುತ್ತೆ ನಾವು ಸಪೋರ್ಟ್ ಮಾಡಿದ್ವಿ ಗುರು ಸರ್ಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಗಿರೀಶ್ ಇರ್ಬೋದು, ಶಂಕರ್, ರಾಘವೇಂದ್ರ ಅವರು, ಮತ್ತೆಲ್ಲ ನಮ್ಮ ಟೆಕ್ನಿಕಲ್ ಟೀಮು, ಆಕ್ಟರ್ಸು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾವು ಹೊಸದಾಗಿ ಈ ಫೀಲ್ಡಿಗೆ ಬಂದಿದ್ದೀವಿ. ತುಂಬಾ ಭಯ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನಾಗ್ಬೋದು ಅಂತೇಳಿ. ಆದ್ರೆ ಸಿನಿಮಾ ನೋಡಿದ್ಮೇಲೆ ತುಂಬಾ ಖುಷಿಯಾಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಏನೋ ಒಂದು ಆಸೆ ಇಟ್ಟು ಬಂದಿದ್ದೀವಿ. ಇನ್ನು ಇದೇ ತರ ತುಂಬಾ ಸಿನಿಮಾ ಮಾಡೋಣ ಅಂತ ಹೇಳಿ ತುಂಬಾ ಆಸೆ ಇದೆ. ಇನ್ನೂ ಒಂದ್ 2-3 ಸ್ಕ್ರಿಪ್ಟ್ ಎಲ್ಲ ಕೇಳಿದೀವಿ. ನಿಮ್ಮೆಲ್ಲ ಸಹಕಾರ ಇದ್ರೆ ನಾವಿನ್ನೂ ಇದೇ ಚಿತ್ರರಂಗದಲ್ಲಿ ಬೆಳಿತೀವಿ. ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಳ್ಳೆ ಸಿನಿಮಾ, ಸೋಲೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮೇಲೆ ಇರ್ಲಿ ಅಂತೇಳಿ ಕೇಳ್ತೀನಿ. ಧನ್ಯವಾದ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಪೂಜಾರಿ ಸರ್.